ಮಾಡಿ ನೀನಿನ್ನೂ ಹೊರಟಿಲ್ವಾ? ಟೈಮ್ ಆಯ್ತು ಮಾಡಿ. ಸರಿ, ನೀನಿವತ್ತು ಯಾವ ಏರಿಯಾ ಕವರ್ ಮಾಡ್ತಿದ್ಯಾ? ಮ್ಯಾಮ್, ಇವತ್ತು ನಾರ್ತ್ ಏರಿಯಾನ ಕವರ್ ಮಾಡಬೇಕು ಅನ್ಕೊಂಡಿದ್ದೀನಿ. ಆದ್ರೆ ಹೇಗಿದ್ರೆ ಅಂತ ರಾಗ ಎಳಿಬೇಡ, ಟೈಮ್ ಇಲ್ಲ ಮಾಡಿ. ನೋಡು, ನೀನು ಎಲ್ಲಾ ಏರಿಯಾನು ಕವರ್ ಮಾಡಿ ಅವ್ರಿಗೆ ಏನೇನ್ ಕೊಡ್ಬೇಕು ಅದನ್ನೆಲ್ಲ ಕೊಟ್ಟು ಆದಷ್ಟು ಬೇಗ ಕೆಲಸ ಮುಗಿಸ್ಬೇಕು. ನಮ್ಗೆ ಬಹಿರಂಗವಾಗಿ ಪ್ರಚಾರ ಮಾಡಕ್ಕೆ ಬಹಳ ಕಡಿಮೆ ದಿನಗಳೇ ಇರೋದು. ಅಷ್ಟರಲ್ಲಿ ನಾವ್ ಎಲ್ಲಾ ಪ್ರಚಾರ ಮುಗಿಸಿರ್ಬೇಕು ಮಾಡಿ. ಅದೆಲ್ಲ ನಾನು ನೋಡ್ಕೋತೀನಿ ಮಾಮ್. ಸರಿ, ಹಾಗಾದ್ರೆ ನಡಿ ಹೊರಡೋಣ. ಅಂದ್ರೆ ಮಾಮ್, ಮಗು ನಾಮಕರಣ ಮಾಡಬೇಕಿತ್ತು. ವಾಟ್ಸ್ ರಾಂಗ್ ವಿತ್ ಯು ಮಾಡಿ? ಮಗು ನಾಮಕರಣ ಅಂತೆಲ್ಲ ಹೇಳ್ತಿದ್ಯಾ? ಎಲೆಕ್ಷನ್ ಹತ್ರ ಬರ್ತಿದೆ ಅಂತದ್ರಲ್ಲಿ ನಾಮಕರಣನ ಅದೇನು ಇಂಪಾರ್ಟೆಂಟಾ? ಮಗುಗೆ ಏನ್ ಹೆಸರಿಡ್ತೀವಿ ಅನ್ನೋದಕ್ಕಿಂತ ನಾವೆಷ್ಟು ದೊಡ್ಡ ಹೆಸರು ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಮಾಡಿ. ಈಗ ನನ್ನ ಹೆಸರು ಪಕ್ಕ ಮುಖ್ಯಮಂತ್ರಿ ಅನ್ನೋ ಪದವಿ ಬರೋದು ಮುಖ್ಯ. ಅದೆಲ್ಲ ನಿಜ ಮಾಮ್, ಆದ್ರೂ ನನ್ನ ಮಗುಗೆ ಜಸ್ಟ್ ಸ್ಟಾಪ್ ಇಟ್ ಮಾಡಿ. ಡೋಂಟ್ ಬಿ ಅನ್ ಎಮೋಷನಲ್ ಫೂಲ್. ನನ್ ಮಗು ಅಂತ ಯಾವಾಗ್ಲೂ ತಲೆ ತಿನ್ಬೇಡ. ಏನೋ ಪ್ರಪಂಚದಲ್ಲಿ ನೀನು ಮಾತಾಡದೆ ಮಗು ಹುಟ್ಟಿರೋ ತರ. ಬರ್ತಾ ನೀನು ತುಂಬಾ ಎಮೋಷನಲ್ ಆಗ್ತಿದ್ಯಾ. ಜಸ್ಟ್ ಸ್ಟಾಪ್ ಇಟ್. ಸದ್ಯಕ್ಕೆ ಎಲೆಕ್ಷನ್ ಬರ್ತದೆ. ಮಗು ನಾಮಕರಣ ಎಲ್ಲ ಏನೇ ಇದ್ರು ಎಲೆಕ್ಷನ್ ಆದ್ಮೇಲೆ ಯೋಚನೆ ಮಾಡೋಣ. ಯು ಗಾಟ್ ಇಟ್? ಮಾಡಿ. ಮಗು ನಾಮಕರಣದ ಬಗ್ಗೆ ಮಾತಾಡ್ತಿದ್ಯಲ್ಲ, ಐ ಹ್ಯಾವ್ ಅನ್ ಐಡಿಯಾ. ಆ ಮಗು ನಾಮಕರಣ ಮಾಡೋದನ್ನ ನಮ್ ಪೊಲಿಟಿಕಲ್ ಬೆನಿಫಿಟ್ಗೆ ಯೂಸ್ ಮಾಡ್ಕೊಳಕ್ಕಾಗತ್ತಾ? ಐ ಮೀನ್ ಲೈಕ್ ಆ ಮಗುಗೆ ಪಾರ್ಟಿ ಹೆಸರೇನಾದ್ರೂ ಇಟ್ರೆ ಇಟ್ ವಿಲ್ ಬಿ ವೆರಿ ಬೆನಿಫಿಷಿಯಲ್. ಮಾಮ್, ಮಗುನ ರಾಜಕೀಯದ ವಿಷಯಕ್ಕೆ ಹೇಳ್ತಾ ಇರೋದಾ? ಮಾಡಿ, ನಾವೆಲ್ಲ ರಾಜಕಾರಣಿಗಳು. ನಾವೇನೇ ಯೋಚನೆ ಮಾಡಿದ್ರು ಅದು ರಾಜಕೀಯ ಆಂಗಲ್ ಅಲ್ಲೇ ಇರಬೇಕು. ನೋಡು, ನಾನು ಹೇಳಿದ್ರ ಬಗ್ಗೆ ಚೆನ್ನಾಗಿ ಯೋಚನೆ ಮಾಡು. ಈಗ ಮೊದಲು ಪ್ರಚಾರಕ್ಕೆ ನಡಿ, ಟೈಮ್ ಆಯ್ತು. ಅದು ಸಿಗುತ್ತೆ. ಸರಿ ಮಾ. ಇಲ್ಲ, ಈಗ ನಾನು ಮಾಮ್ ಹತ್ರ ಏನೇ ಹೇಳಿದ್ರು ಅದು ಯಾವುದು ನಮ್ಮ ಮಾಮ್ಗೆ ಅರ್ಥನೇ ಆಗಲ್ಲ. ಮಾಮ್ ಜೀವನದಲ್ಲಿ ತುಂಬಾನೇ ಕಷ್ಟಪಟ್ಟಿರೋಳು. ಈಗ ಮಾಮು ಜೀವನದಲ್ಲಿ ದೊಡ್ಡ ಗುರಿ ಇಟ್ಕೊಂಡು ಮುಂದೆ ನುಗ್ತಿದ್ದಾಳೆ. ಅವಳು ಮಾತಾಡೋದ್ರಲ್ಲಿ ತಪ್ಪೇನೂ ಇಲ್ಲ. ಹಾಗಂತ ನನ್ನ ಮಗು ವಿಷಯನ ನಾನು ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ. ಈಗ ನನ್ನ ಸಾವಿತ್ರಿ ಆಸೆ ಈಡೇರಿಸೋದೇ ನನ್ನ ದೊಡ್ಡ ಗುರಿ. ಆಗಿದ್ದಾಗಲೇ ಸುಬ್ಬು ಮನೆಗೆ ಹೋಗ್ತೀನಿ, ಅವರಿಬ್ಬರ ಜೊತೆ ಮಾತಾಡ್ತೀನಿ. ನನ್ನ ಈಗೋಗಿಂತ ನನ್ನ ಮಗು ಮತ್ತೆ ನನ್ನ ಹೆಂಡತಿ ಸಂತೋಷನೇ ಮುಖ್ಯ. ಒಬ್ಬ ತಂದೆಯಾಗಿ ನಿಮ್ಮ ಹತ್ರ ಕೇಳ್ಕೊಳ್ಳೋದ್ರಲ್ಲಿ ಯಾವ ಅವಮಾನನೂ ಇಲ್ಲ. ದಯವಿಟ್ಟು ಬನ್ನಿ. ಸರಿ, ನಾನಿನ್ ಬರ್ತೀನಿ. ಇದೇನಿದು? ನೀವು ವಿಜಯಾಂಬಿಕಾ ಅವ್ರ ವಿರುದ್ಧ ಎಲೆಕ್ಷನ್ಗೆ ನಿಂತಿದ್ದೀರಾ? ಇಲ್ಲಿ ನೋಡಿದ್ರೆ ಅವ್ರ ಮಗನೇ ಬಂದು ಮಗು ನಾಮಕರಣಕ್ಕೆ ಬನ್ನಿ ಅಂತ ಕರಿತಿದ್ದಾರೆ. ಇದನ್ನ ನಂಬೇಕೋ ಬಿಡ್ಬೇಕೋ ಒಂದು ಗೊತ್ತಾಗ್ತಾ ಇಲ್ಲ. ಮಾ, ಆ ವಿಜಯಾಂಬಿಕಾ ಮೇಲಾಗ್ಲಿ ಇವನ್ ಮೇಲಾಗ್ಲಿ ನನಗಂತೂ ಒಂಚೂರು ನಂಬಿಕೆ ಇಲ್ಲ. ಮಗು ವಿಷಯ ಹೇಳಿದ್ರೆ ನಮ್ಮ ಮನಸ್ಸು ಕರಗುತ್ತೆ. ನಾವು ಮನೆಗೆ ಹೋಗ್ತೀವಿ, ಅಲ್ಲಿಗೆ ಹೇಗಾದ್ರೂ ಕರೆಸಿ ತೊಂದರೆ ಕೊಡ್ಬೇಕು ಅನ್ನೋದು ಅವ್ರ ಉದ್ದೇಶ ಆಗಿರ್ಬೋದು. ನನಗೂ ಅದೇ ಅನಿಸ್ತಾ ಇದೆಯಕ್ಕ. ಮೇಡಮ್, ಇದೇನಾದ್ರೂ ಇಮೋಷನಲ್ ಟ್ರ್ಯಾಪ್ ಇರ್ಬೋದಾ? ಗೊತ್ತಿಲ್ಲ ಸುಬ್ಬು. ಆದ್ರೂ ಮನೆವರೆಗೂ ಬಂದು ನಾಮಕರಣ ಮಾಡ್ಕೊಡಿ ಅಂತ ಬೇಡ್ಕೋತಾ ಇದ್ದಾನೆ. ಇಲ್ಲ ಅಂತ ಹೇಗೆ ಹೇಳೋದು? ಅಜ್ಜಿ ಇದ್ದಿದ್ರು ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇದ್ರು. ಹೌದು ಶ್ರಾವಣಿಯಮ್ಮ, ಸಾಲಿಗ್ರಾಮ ಮನಕನ್ನ ಇಂಥ ಕಾರ್ಯಗಳಿಗೆ ಯಾವತ್ತೂ ಮುಂದೆ ಇರುತ್ತೆ. ಬಾಗಿಲಿಗೆ ಬಂದು ಬೇಡ್ಕೊಳ್ಳೋರ್ನ ಬರಿಗೈಯಲ್ಲಿ ಕಳಿಸಿದ್ದೇ ಇಲ್ಲ. ಅದು ಅಲ್ಲದೆ ಮಾಣತಿ ಆಸೆ ಪಟ್ಟಿದ್ದಾಳೆ. ನಿಮ್ಮ ಮೇಲಿರೋ ಪ್ರೀತಿ ಗೌರವಕ್ಕೆ ಆ ಮಗುಗೆ ನೀವೇ ನಾಮಕರಣ ಮಾಡಬೇಕು ಅಂತ ಗಂಡನ್ನ ಇಲ್ಲಿವರೆಗೂ ಕಳಿಸಿದ್ದಾಳೆ. ಅದೇ ನನಗೂ ನಂಬಕ್ಕಾಗ್ತಾ ಇಲ್ಲ. ಅಲ್ಲ, ಅವನು ಸಾವಿತ್ರಿ ಮಾತು ಕೇಳ್ಕೊಂಡು ಇಲ್ಲಿಗೆ ಹೆಂಗೆ ಬಂದ? ಸಾವಿತ್ರಿ ನೋಡಿದ್ರೆ ಕೆಂಡ ಕರ್ತಾ ಇದ್ದ. ಈಗ ಅವಳ ಮಾತು ಕೇಳ್ಕೊಂಡು ಇಲ್ಲಿವರೆಗೂ ಬಂದಿದ್ದಾನೆ ಅಂತಂದ್ರೆ ಏನೋ ಇದು ಸರಿ ಅನ್ನಿಸ್ತಲ್ಲ ನನಗೆ. ಸರಿ ಸುಬ್ಬು, ಹಾಗಾದ್ರೆ ನಮ್ಮ ಎಚ್ಚರಿಕೆಯಲ್ಲಿ ನಾವಿರೋಣ.
ಶ್ರಾವಣಿಯಮ್ಮವ್ರೆ, ಅವನು ಎಷ್ಟೇ ಅನುಕಂಪದಿಂದ ಮಾತಾಡಿರ್ಬೋದು, ಇಲ್ಲಿವರೆಗೂ ಅಡ್ಡದಾರಿ ಹಿಡ್ದವನು ಇವತ್ತು ಅವನು ಅನುಕಂಪ ತೋರಿಸ್ತಾ ಇದ್ದಾನಂದ್ರೆ ನಂಬೋದಕ್ಕೆ ಸ್ವಲ್ಪ ಕಷ್ಟನೇ. ಯಾವುದಕ್ಕೂ ಮೈಯೆಲ್ಲ ಕಣ್ಣಾಗಿರ್ಬೇಕು. ಸರಿ ಮಾವ, ಹಾಗೆ ಆಗ್ಲಿ. ನಾಮಕರಣ ಮಾಡೋದಕ್ಕೆ ಒಳ್ಳೆ ಮುಹೂರ್ತ ಯಾವ್ದಿರ್ಬೋದು ಅಂತ ನೀವು ಒಂಚೂರು ನೋಡಿ ಹೇಳ್ಬೋದಾ? ಒಂದು ನಿಮಿಷ. ನಾಳೆನೆ ಒಳ್ಳೆ ಮುಹೂರ್ತ ಇದೆ ಶ್ರಾವಣಿಮ್ಮ. ಸಾವಿತ್ರಿ ಒಳ್ಳೆ ಹುಡುಗಿ, ಯಜಮಾನ್ರಿಗೋಸ್ಕರ ಗುಂಡೆ ಇಟ್ಟಿದ್ದು ಅವ್ರ ಪ್ರಾಣ ಕಾಪಾಡ್ದವಳು. ತಾಯಿ ಮಗು ಚೆನ್ನಾಗಿರ್ಬೇಕು ಅಂತ ನಾವೆಲ್ಲರೂ ಹಾರೈಸ್ಬೇಕು. ಸರಿ, ಹಾಗಾದ್ರೆ